ಇನ್ನು ನಟ ದರ್ಶನ್ ರವರಿಗೆ ಮನೆಯೂಟ ಸಿಗುತ್ತಾ ಇಲ್ವಾ ಅದರ ಬಗ್ಗೆನೇ ವಾದ ಪ್ರತಿವಾದ ನಡೀತಾ ಇದೆ. ಜೈಲಿನಲ್ಲಿ 5,000ಕ್ಕೂ ಅಧಿಕ ಖೈದಿಗಳಿದ್ದಾರೆ. ಹೀಗಾಗಿ ಈ ಕೇಸ್ನಲ್ಲಿ ಯಾವುದೇ ವಿಶೇಷ ವಿನಾಯಿತಿ ಬೇಡ, ಯಾವುದೇ ವಿಶೇಷ ವಿನಾಯಿತಿಯನ್ನ ಕೊಡದಂತೆ ಎಸ್ಪಿಪಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ನ್ಯಾಯಾಧೀಶರ ಬಳಿ. ಸಿನಿಮಾ ಸ್ಟಾರ್ ಅಂತ ತಾರತಮ್ಯ ಮಾಡುವಂತಿಲ್ಲ, ಬಡವ ಶ್ರೀಮಂತ ಹೀರೋ ಸ್ಟಾರ್ ಎಲ್ಲರೂ ಕೂಡ ಸಮಾನರೇ, ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ರಮೇಶ್ ಅವರಿಂದ. ರಮೇಶ್, ಈಗಾಗಲೇ ದರ್ಶನ್ ರವರ ವಿಚಾರದಲ್ಲಿ ವಾದ ಪ್ರತಿವಾದ ಪ್ರಬಲವಾಗಿ ನಡೀತಾ ಇದೆ. ಅದರಲ್ಲೂ ಎಸ್ಪಿಪಿ ಅವರು ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ, ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ. ಏನಾಗಬಹುದು ಅಂತ ಮನೆಯೂಟ ಭವಿಷ್ಯ? ಮಧುಶ್ರೀ, ಬಹಳ ಸುಮಾರು 1 ಗಂಟೆಯಿಂದ ಇಲ್ಲಿ ವಾದ ಮಂಡನೆ ನಡೀತಾ ಇದೆ. ದರ್ಶನ ಪರ ವಕೀಲರು ಇದೊಂದು ಫಂಡಮೆಂಟಲ್ ರೈಟ್ ಮತ್ತೆ ಜೈಲು ಅಧಿನಿಯಮ ಏನಿದೆ ಅದನ್ನ ಉಲ್ಲೇಖಿಸಿ ಅವರು ಒಂದು ಮನೆ ಊಟಕ್ಕೆ ಮತ್ತೆ ಬಟ್ಟೆ ಮತ್ತೆ ಹಾಸಿಗೆ ಅವಕಾಶ ಕೊಡಬೇಕು, ಮತ್ತೆ ಜೈಲಿನ ಊಟ ತಮಗೆ ಸರಿ ಹೋಗ್ತಾ ಇಲ್ಲ, ಅದರಿಂದ ಅನಾರೋಗ್ಯ ಆಗ್ತಾ ಇದೆ, ಬೇದಿ ಆಗ್ತಾ ಇದೆ ಅಂತೇಳಿ ವಾದ ಮಂಡನೆ ಮಾಡಿದ್ರು. ಆದ್ರೆ ಇದಕ್ಕೆ ಎಸ್ಪಿಪಿ ಅವರು ಆಕ್ಷೇಪಣೆ ಎತ್ತಿದ್ದಾರೆ. ಜೈಲು ಜೈಲಿನ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಗೆ ಹೋಗಿದ್ದಾರೆ, ಆದ್ರೆ ಚಿಕಿತ್ಸೆಯಲ್ಲಿ ಎಲ್ಲೂ ಕೂಡ ಅವರು ಬೇದಿಗೆ ಚಿಕಿತ್ಸೆ ಪಡೆದಿಲ್ಲ ಅಥವಾ ಅಲ್ಲೆಲ್ಲೂ ಕೂಡ ಜೈಲಿನ ಊಟ ತನಗೆ ಸರಿ ಹೋಗ್ತಾ ಇಲ್ಲ ಅನ್ನುವಂತ ಮಾಹಿತಿಯನ್ನ ಕೊಟ್ಟೇ ಇಲ್ಲ ಜೈಲು ಅಧಿಕಾರಿಗಳಿಗೆ. ಹೀಗಾಗಿ ಇವರ ಒಂದು ವಾದದಲ್ಲಿ ಯಾವುದೇ ಹುರುಳಿಲ್ಲ. ಜೊತೆಗೆ ಆಗಲೇ 5,000 ಖೈದಿಗಳಿದ್ದಾರೆ ಜೈಲಿನಲ್ಲಿ, ಇವರಿಗೇನೋ ಅನ್ವಯ ಆಗುತ್ತೆ ನಿಯಮ, ಅದೆಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಹೀಗಾಗಿ ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು. ಜೊತೆಗೆ ಅವ್ರಿಗೆ ಇರುವಂತ ಪ್ರಾಬ್ಲಮ್ ಏನು ಅಂತಂದ್ರೆ ಜೈಲಿನಲ್ಲಿ ಅವ್ರು ಹೇಳ್ಕೊಂಡಿರುವಂತ ಪ್ರಾಬ್ಲಮ್ ಏನಂತಂದ್ರೆ ದರ್ಶನ್ ಕೇವಲ ತಮಗೆ ಬ್ಯಾಕ್ ಪೇನ್ ಇದೆ ಮತ್ತೆ ಸ್ವಲ್ಪ ಫೀವರ್, ವೈರಲ್ ಫೀವರ್ ಇದೆ. ಹೀಗಾಗಿ ಇದಕ್ಕೆ ಸೂಕ್ತವಾದಂತ ಡೇಟ್ ಕೊಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಜೊತೆಗೆ ಜೈಲು ಅಧಿಕಾರಿಗಳಿಗೆ ಕೊಟ್ಟಿರುವಂತ ಮನವಿಯಲ್ಲೂ ಕೂಡ ಜೈಲು ಊಟ ಅಲ್ಲದೆ ಹೆಚ್ಚಿನ ಪ್ರೋಟೀನ್ಗೋಸ್ಕರ ನನಗೆ ಮನೆ ಊಟ ಬೇಕು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಜೈಲು ಕೈಪಿಡಿಯಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ದರ್ಶನ್ಗೆ ಯಾವುದೇ ರೀತಿಯಾದಂತಹ ವಿನಾಯಿತಿಯನ್ನ ಕೊಡಬಾರ್ದು ಅಂತೇಳಿ ಈಗ ಎಸ್ಪಿಬಿ ವಾದ ಮಂಡನೆಯನ್ನ ಮಾಡಿದ್ದಾರೆ. ಕೋರ್ಟ್ 2 ಕಡೆ ವಾದ ಮಂಡನೆ ಆಲಿಸಿದ ನಂತರ ಆದೇಶ ಕಾಯ್ದಿರಿಸುವಂತ ಸಾಧ್ಯತೆ ಇದೆ. ಒಂದು ವೇಳೆ ದರ್ಶನ್ಗೆ ಜೈಲೂಟ ಅಲ್ದೇನೆ ಮನೆ ಊಟ ಕೊಡೋದಕ್ಕೆ ಕೋರ್ಟ್ ನಿರಾಕರಿಸಿದರೆ ಆಗ ಹೈಕೋರ್ಟ್ ನಲ್ಲಿ ಮತ್ತೊಂದು ಕೇಸನ್ನು ಈಗೇನು ಹಾಕಿದ್ದಾರೆ ಅಲ್ಲಿ ಮುಂದಿನ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನು 1-2-3 ದಿನಗಳಲ್ಲಿ ಕೋರ್ಟ್ ಈ ಬಗ್ಗೆ ತೀರ್ಮಾನ ಕೊಡುತ್ತೆ. ದರ್ಶನ್ಗೆ ಮನೆ ಊಟ, ಹಾಸಿಗೆ ಮತ್ತೆ ಬಟ್ಟೆ ತಗೊಳ್ಳೋದಕ್ಕೆ ಅವಕಾಶ ಇದೆಯೋ ಇಲ್ಲೋ ಅನ್ನೋದನ್ನ ಕೋರ್ಟ್ ಇನ್ನು ಕೆಲವೇ ದಿನಗಳಲ್ಲಿ ತೀರ್ಮಾನ ಮಾಡುತ್ತೆ. ಮಧುಶ್ರೀ, ಧನ್ಯವಾದ ರಮೇಶ್ ತಮ್ಮ ಮಾಹಿತಿಗಾಗಿ. ಇನ್ನು ನಟ ದರ್ಶನ್ ರವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಕಳೆದ 1 ಗಂಟೆಯಿಂದಲೂ ಕೂಡ ನಡೀತಾನೆ ಇದೆ. ಪೊಲೀಸರ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾನೆ ಇದ್ದಾರೆ. ಜೈಲಿನಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಖೈದಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಜೈಲೂಟವನ್ನೇ ಕೊಡಲಾಗ್ತಾ ಇದೆ. ಅವರ ಆರೋಗ್ಯದ ಮೇಲೆ ಆಗದಂತಹ ಪರಿಣಾಮ ದರ್ಶನ್ ರವರ ಆರೋಗ್ಯದ ಮೇಲೆ ಹೇಗಾಯಿತು ಅಂತ ಹೇಳಿ ಅವರು ಪ್ರಶ್ನೆಯನ್ನ ಎತ್ತಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆ ಉತ್ತಮ ಗುಣಮಟ್ಟದ ಆಹಾರವನ್ನೇ ನೀಡಲಾಗ್ತಾ ಇದೆ. ಜೈಲೂಟದಿಂದಾಗಿ ಅವರಿಗೆ ಅತಿಸಾರ ಆಗ್ತಾ ಇದೆ, ಬೇದಿ ಆಗ್ತಾ ಇದೆ ಅಥವಾ ಅವರಿಗೆ ಜೀರ್ಣ ಆಗ್ತಿಲ್ಲ ಅನ್ನೋದೆಲ್ಲವೂ ಕೂಡ ನಂಬೋದಕ್ಕೆ ಅಸಾಧ್ಯ ಅಂತ ಹೇಳಿ ಇಲ್ಲಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಹಾಗೆಯೇ ದರ್ಶನ್ ರವರೇ ಹೇಳ್ಕೊಂಡಂತೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಬೆನ್ನು ನೋವು ಇದೆ, ಹಾಗಾಗಿ ರೆಸ್ಟ್ ತಗೋಬೇಕು, ಅದ್ರ ಬಗ್ಗೆ ಬೇಕಿದ್ರೆ ಗಮನ ಕೊಡೋಣ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೇ ಇದ್ರೂ ಕೂಡ ಜೈಲು ವೈದ್ಯಾಧಿಕಾರಿಗಳಿದ್ದಾರೆ, ಅವರು ಕೊಡುವಂತಹ ರಿಪೋರ್ಟ್ ಆಧರಿಸಿಯೇ ಅವರ ಆರೋಗ್ಯವನ್ನ ಪರಿಶೀಲನೆ ಮಾಡಿ ನಿಗಾವನ್ನ ಕೂಡ ವಹಿಸಲಾಗುತ್ತೆ. ಅದರ ಹೊರತಾಗಿ ಸಂಪೂರ್ಣವಾಗಿ ಅವರಿಗೆ ಮನೆ ಊಟವನ್ನ ಕೊಡಿಸೋದು ಅಥವಾ ಬಟ್ಟೆ ಬರೆ ಇರಬಹುದು, ಹಾಸಿಗೆ ವ್ಯವಸ್ಥೆಯನ್ನ ಮಾಡೋದಿರಬಹುದು, ಪುಸ್ತಕ ಇರಬಹುದು, ಇದೆಲ್ಲವೂ ಕೂಡ ನಿಯಮದ ಅಡಿ ಬರೋದಿಲ್ಲ. ಅದರಲ್ಲೂ ಕೊಲೆ ಆರೋಪಿತರಿಗೆ ಇಂತಹ ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವಂತಹ ಅವಕಾಶಗಳೇ ನಿಯಮದಲ್ಲಿ ಇಲ್ಲ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಹಾಗಾಗಿ ಕಾದು ನೋಡಬೇಕಿದೆ. ಈ ಎಲ್ಲ ವಾದ ಪ್ರತಿವಾದವನ್ನ ಆಲಿಸಿದ ನಂತರದಲ್ಲಿ ತೀರ್ಪು ಏನ್ ಬರುತ್ತೆ. ಒಂದು ವೇಳೆ ಈ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಇವತ್ತೇ ಆದೇಶ ಹೊರಬೀಳುತ್ತಾ ಅಥವಾ 2-3 ದಿನಗಳ ಕಾಲ ಇದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಒಂದಷ್ಟು ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿ ಆಗುವಂತಹ ಸಾಧಕ ಬಾಧಕಗಳನ್ನು ಅರಿತು ತೀರ್ಪನ್ನು ಪ್ರಕಟ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಅಥವಾ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಕೊಡುವಂತಹ ತೀರ್ಪು ಮುಂದೊಂದು ದಿನ ಬೇರೆ ಪ್ರಕರಣದಲ್ಲಿ ಉದಾಹರಣೆಯಾಗಿಯೂ ಕೂಡ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ರಾಘವೇಂದ್ರ ಅವರು ದರ್ಶನ್ ಪರ ವಕೀಲರು ಯಾವ ರೀತಿಯಾಗಿ ಸೀರಿಯಲ್ ಕಿಲ್ಲರ್ನ ಒಂದು ಉದಾಹರಣೆಯನ್ನ ತೆಗೆದುಕೊಂಡ್ರು ಶೋಭರಾಜ್ದು, ಅದೇ ರೀತಿಯಾಗಿ ಈ ಒಂದು ವಿಚಾರವನ್ನ ಕೂಡ ಮುಂದೆ ಕೈಗೆತ್ತಿಕೊಳ್ಳಬಹುದು. ಆ ರೀತಿಯ ಒಂದು ಬೆಳವಣಿಗೆಗೆ ಅನುವು ಮಾಡಿಕೊಡದ ರೀತಿಯಲ್ಲಿ ಇಲ್ಲಿ ನ್ಯಾಯಾಧೀಶರು ತೀರ್ಪನ್ನ ಕೊಡಬೇಕಾದಂತಹ ಅವಶ್ಯಕತೆ ಇರೋದ್ರಿಂದ ವಾದ ಮಂಡನೆಯಾಗಿರುವಂತಹ ಎಲ್ಲಾ ಪ್ರಮುಖ ಅಂಶಗಳನ್ನು ಅವರು ಗಣನೆಗೆ ತೆಗೆದುಕೊಂಡು ಒಂದು ಮಹತ್ವದ ತೀರ್ಪನ್ನ ಕೊಡಲಿದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ದರ್ಶನ್ ರವರ ಮನೆಯೂಟದ ಭವಿಷ್ಯ ಅಂತ.